ಬರ್ಡೇ ಗಿಫ್ಟ್ ಬಂತು ಗೈಸ್. ಇವಾಗ ಇದು遗忘都遗忘，去年的烦恼和姑娘。ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀಶಾಂಗ್ ವ್ಲಾಗ್ಸ್. ನನ್ನ ಬರ್ಡೇ ಗಿಫ್ಟ್ ಬಂತು ಗೈಸ್. ಇವಾಗ ಇದನ್ನ ಅನ್ಬಾಕ್ಸ್ ಮಾಡಿಬಿಟ್ಟು ಏನೈತೆ ಹೆಂಗೈತೆ ಅಂತ ನೋಡೋಣ ಬನ್ನಿ. ಕೆಳಗಡೆ ಹೋಗಿದೆ, ಗುಡು ಎತ್ಕೊಂಡು ಓಡೋಗ್ಬಿಟ್ಟಿದ್ದೀನಿ ಮೇಲಕ್ಕೆ. ಕಟ್ಟರ್ ಏಳ್ದೊಂದು ಗೈಸ್ ನನಗೆ ಮನೆಗೆ ಬಂದ್ಬಿಟ್ರೆ ಏನು ಹಿರಿಗೈಸಿ ಇವ್ನ ಎತ್ಕೊಂಡು ಮುದ್ದಾಡ್ಬಿಡ್ಬೇಕು. ನೆಕ್ಸ್ಟ್ ಎಲ್ಲ ಐತೆ ಗೈಸ್. ಇನ್ನೊಂದೇನು ಗೊತ್ತಾ, ನಾಳೆ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಇದು ಐಫೋನ್ಗೆ ನೋಡಿ ಗಾಯ್ಸ್. ಇಲ್ಲಿ ಎಲ್ಲ ವ್ಲಾಗರ್ಸ್ ಡ್ರೀಮ್ ಗೈಸ್ ಇದು ತಗೋಬೇಕು ಅನ್ನೋದು. ಇದಕ್ಕೂ ಚಾರ್ಜ್ ಮಾಡಬೇಕಾ ಗೈಸ್? ಇದು ಹೆಂಗೆ ಯೂಸ್ ಮಾಡಬೇಕು ಅಂತ ಒಂದ್ಸರಿ ನೋಡ್ತೀನಿ. ಹೆಂಗಿತ್ತು? ಹಾಂ, ಹಿಂಗೆ ಇರೋದು. ನೆಕ್ಸ್ಟು ಇದು ನಾವು ಇದಕ್ಕೆ ಸಪ್ರೇಟಾಗಿ ಚಾರ್ಜ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲ ಐತೆ. ಇದಕ್ಕೆ ಸಪ್ರೇಟಾಗಿ ಚಾರ್ಜ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲಿ ಪೋರ್ಟ್ ಕೊಟ್ಟಿದ್ದಾರೆ, ಇದಕ್ಕೆ ಸಪ್ರೇಟಾಗಿ ಚಾರ್ಜ್ ಮಾಡ್ಬೋದು ಗೈಸ್. ನೋಡಿರಿ ಪಪ್ಪ, ನನ್ನ ಬಂಗಾಲಿ ಮಗಳಿಗೆ ಹುಷಾರಿಲ್ಲ ಗೈಸ್. ನನ್ನ ಮಗುಗೆ ಹುಷಾರಿಲ್ಲ ಇದಕ್ಕೆ ಪಾಪ. ನಾನು ಎಲ್ಲೇದರೂ ಓಡಿ ಬರುತ್ತೆ ಹುಷಾರಿಲ್ದಾಗ ಮಾತ್ರ. ಏನು ಗೊತ್ತಾ ಗೈಸ್, ರಿಯಲಾಗಿ ಹೇಳ್ತಾ ಇರೋದು, ಇದ್ರದ್ದು ಹೀಟ್ ಸೈಕಲ್ ರಿಪೀಟ್ ಆಗೈತೆ ಇವಾಗ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಇವಳ ಜೊತೆ ಇನ್ನೊಂದು ಪಾಪ ಬಂದು ಆಟ ಆಡುತ್ತೆ ಗೈಸ್. ಇವಳ ಜೊತೆ ಇನ್ನೊಂದು ಪಾಪ ಬಂದು ಆಟ ಆಡುತ್ತೆ, ಶೀಬಿನೇ ಒಂದು ಪಾಪ. ಇವಳ ಜೊತೆ ಒಂದು ಪಾಪ ಬಂದು ಆಟ ಆಡುತ್ತೆ ಗೈಸ್. ಮೀಶೆ ಶಿಮ್ಮದಿ ಶಿಮ್ಮ ಇಲ್ಲೆಲ್ಲ ಹೆಂಗೆ ಅಡಿದಿಲ್ಲ ಅಂತ ತೋರಿಸಿಲ್ಲ ರೀ. ಕೂಚಿ ಏನು ಒಳ್ಳೆ ಬುದ್ಧಿ ಕಲಿಯಲ್ಲ. ಇದೆ ತಗೊಂಡಿದ್ದು ಇವಾಗ ಬುಕ್ ಮಾಡಿ ಮಮ್ಮಿ ಕೈಲಿ ಬರ್ಡೇ ಗಿಫ್ಟು. ಹಾಂ, ಮಾತಾಡ್ರೆ ಹೊಡಿತೀಯ ನೀನು. ನೋಡಿ ಗೈಸ್, ಎಷ್ಟು ಹಚ್ಚೆ ಮಾಡ್ತಾರೆ ಗೈಸ್. ಇದರಲ್ಲಿ ಇನ್ನೂ ಏನೇನೋ ಐತೆ.
ಹಾಂ, ಯಾರಿಗೆ ಗೊತ್ತು? ನಾನು ತೆಗ್ದಿದ್ನ ಗಾಡಿ. ಗೈಸ್ ಇದನ್ನು ತಗೊಂಡೋಗಿ ಇವಾಗ ನಮ್ಮ ಚಿಕ್ಕಮ್ಮಂಗೆ ತೋರಿಸೋಣ, ಮತ್ತೆ ಎಲ್ಲ ಪ್ಯಾಕ್ ಮಾಡ್ತೀನಿ ರೀ, ಒಂದು ನಿಮಿಷ ಹಂಗೆ. ಫೈನಲಿ ಇದು ಏನು ಅಂತ ನಮ್ಮಮ್ಮಂಗೆ ಕ್ಲೀನಾಗಿ ತೋರಿಸ್ತಿಲ್ಲ. ನಮ್ಮಮ್ಮ ಏನೋ ಕೆಳಗಡೆ ಕೆಲಸ ಬಂದದ್ದು ನೋಡೋಯಿದ್ರು ಚಿಕ್ಕಿ. ನನ್ನ ಕಸಿನ್ ಫುಲ್ಲು ಡೀಟೇಲ್ಸಾಗಿ ನೋಡಿ ಅದು ನೋಡಿದ್ವಿ. ಇದೊಂದು ಸರಿ ಚಾರ್ಜಿಗೆ ಹಾಕ್ಬಿಟ್ಟು ರೆಕಾರ್ಡಿಂಗ್ ಕೇಳಿಸ್ಕೊಬೇಕು ಗೈಸ್. ಒಂದೊಂದು ಸರಿ ಇದು ಆರ್ಡ್ರ್ ಮಾಡಿರ್ತೀವಲ್ಲ, ಕುಯ್ ಅಂತ ಸೌಂಡ್ ಬರುತ್ತೆ, ಅದನ್ನು ನೋಡಬೇಕು. ಇವಾಗ ಇದನ್ನು ನಮ್ಮ ಭಾರತೀಯ ಅಮ್ಮಂಗೂ ಮತ್ತಿಲ್ಲ ತಮ್ಮಂಗೂ ಓಪನ್ ಮಾಡಿ ತೋರಿಸೋಣ. ನಾನೇ ಬಂದೆ, ಟೆನ್ಷನ್ ತಡೀತಾವೆ ತೋರಿಸ್ತೀನಿ ಗೈಸ್. ಇದು ಮೈಕ್ದು ರೆಕಾರ್ಡಿಂಗ್ ಚೆಕ್ ಮಾಡ್ತಾ ಇರೋದು. ಇದು ನನಗೆ ಎಷ್ಟು ಖುಷಿ ಆಯ್ತೈತೆ ಗೊತ್ತಾ ಗೈಸ್, ಇವತ್ತು ಲಲ್ಲಿಗಂತೂ ತುಂಬ ಖುಷಿ ಆಗ್ತೈತೆ ಇದನ್ನು ತೊಗೊಂಡಿದ್ದು. ರಿಯಲಿ ನಾನು ಇದನ್ನು ಯಾರು ಗಿಫ್ಟ್ ಮಾಡಲಿ ಅಂತಲೇ ನನಗೆ ಇಷ್ಟ ಇದ್ದಿದ್ದು. ಹಾಗೆ ನಮ್ಮ ಚಿಕ್ಕಿ ನನಗೆ ಇದನ್ನು ಗಿಫ್ಟ್ ಮಾಡಿದ್ರು. ನನಗೆ ತುಂಬ 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 ಖುಷಿ ಆಯ್ತೈತೆ. ನನಗೆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ. ಮತ್ತು ಇನ್ನೊಂದೇನು ಗೊತ್ತಾ ಗೈಸ್, ನಾಳೆ ಊರಿಗೆ ಹೋಗ್ತಾ ಇದ್ದೀವಲ್ಲ, ಇದನ್ನು ನಾಳೆ ಒಂದೆರಡು ರೀಲ್ಸ್ ಹಾಗೂ ವ್ಲಾಗಿಂಗ್ನ ಕಂಟೆಂಟ್ಗೋಸ್ಕರ ತೊಗೊಂಡಿದ್ದು. ಎಲ್ಲ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಈ ಥರ ಪ್ರಾಡಕ್ಟ್ಗಳು ಬೇಕಾಗುತ್ತೆ. ನನಗೆ ಗೊತ್ತು, ಇದು ಮೀಶೋದಲ್ಲಿ ತೊಗೊಂಡಿದ್ದು ಯಾವ ಥರ ಇರುತ್ತೆ ಏನು ಅಂತ ಗೊತ್ತಿಲ್ಲ ಕ್ಲೀನಾಗಿ. ನಿಮ್ಗೆ ಹೇಳ್ತಾ ಇದ್ದೀನಿ, ಆಲೇ ನನಗೆ ಹುಷಾರಿಲ್ದಂಗೆ ಆಗ್ತೈತೆ ಗೈಸ್, ಹುಷಾರಿಲ್ದಂಗೆ ಆಗ್ತೈತೆ ನನಗೆ. ಯಾರಿಗೆ ಅಂತ ಗೊತ್ತಿಲ್ಲ, ವೆದರ್ ಕ್ಲೈಮೇಟು ತುಂಬ ಹೈ ಆದರೆ ಎಲ್ರಿಗೂ ಹೀಟ್ ಜಾಸ್ತಿಯಾಗಿ ಕೆಮ್ಮು ಕೋಲ್ಡ್ ಆಗ್ತೈತೆ. ನನಗೂ ಅದೇ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತೈತೆ. ಮನೆಯಲ್ಲಿ ನಿನ್ನೆ ಹೇಳಿದೆ ಅಪ್ಪಗೆ ಹುಷಾರಿಲ್ಲ ಅಂತ, ಇವಾಗ ಬೆಳಗ್ಗೆಯಿಂದ ಅಲ್ಲೇ ನನಗೂ ಹುಷಾರಿಲ್ದಂಗೆ ಆಗ್ತೈತೆ. ಥ್ರೋಟ್ ಪೇಯ್ನ್ ಇತ್ತು, ಟ್ಯಾಬ್ಲೆಟ್ ತೊಗೊಂಡು ಇವಾಗ ಸ್ವಲ್ಪ ಕಮ್ಮಿ ಆದಮೇಲೆ ಮಧ್ಯಾಹ್ನದ ಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಇನ್ನೊಂದು ಏನು, ಇವತ್ತು ತುಂಬ ಕೆಲಸ ಐತೆ ಗೈಸ್. ನಿನ್ನೆ ಪುಣ್ಯಕ್ಕೆ ನಿನ್ನೆ ಒಂದು ವ್ಲಾಗ್ ಮಾಡಿ ನಾನು ಎಡಿಟ್ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ಅಪ್ಲೋಡ್ ಮಾಡೋದಕ್ಕೆ ಅಂತ. ಇವತ್ತು ರಿಯಲಿ ನನ್ನ ತಲೆಯಲ್ಲಿ ಏನೂ ಕಂಟೆಂಟ್ ಇರಲಿಲ್ಲ, ನನ್ನ ತಲೆಯಲ್ಲಿ ಏನೂ ಕಂಟೆಂಟ್ ಇರಲಿಲ್ವಲ್ಲ, ಅದಕ್ಕೋಸ್ಕರನ ಇದು ಗಿಫ್ಟು ಬರುತ್ತೆ ಅಂದಿಕ್ಷಣ ಫುಲ್ ಖುಷಿ ಆಗೋದು, ಇದೊಂದು ಕಂಟೆಂಟ್ ಆಗಿ ನಾನು ಮಾಡಬೇಕು ಅಂತ. ಮತ್ತು ರೆಕಾರ್ಡಿಂಗು ನನಗೆ ತುಂಬ ಇಷ್ಟ ಆಯಿತು ಗೈಸ್. ಅಲ್ಲೇ ಒಂದು ಚಿಕ್ಕ ಪುಟ್ಟ ವೀಡಿಯೋ ಮಾಡ್ಕೊಂಡಿದ್ದೆ ರೆಕಾರ್ಡಿಂಗು. ಇದು ದೊಡ್ಡದಾಗಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಯಾವ ಥರ ಇರುತ್ತೆ ಅಂತ ಫುಲ್ಲಾಗಿ. ಮತ್ತು ಈ ಥರ ಫೋನ್ ಇಟ್ಟು ಮಾತಾಡ್ತಿರೋದು ಯಾಕೆ ಅಂದರೆ, ಮತ್ತು ನಾನು ಹ್ಯಾಂಗಲ್ಸ್ ಬ್ಯಾಕ್ ಕ್ಯಾಮ್ರಾ ಇಟ್ಕೊಂಡು ಹ್ಯಾಂಗಲ್ಸು ಮುಂಚೆ ಮೇಂಟೈನ್ ಮಾಡ್ತಾಯಿದ್ದೆ. ಇವಾಗ ಯಾಕೋ ಅದು ಓಡ್ತಾಯಿಲ್ಲ ತಲೆಯಲ್ಲಿ ಆ್ಯಂಗಲ್. ಇಷ್ಟು ಬರೋ ಥರ ಬಾಡಿ ಬರೋ ಥರ ಪ್ರಾಕ್ಟೀಸ್ ಮಾಡಬೇಕು, ಆ್ಯಂಗಲ್ ಪ್ರಾಕ್ಟೀಸ್ ಮಾಡಬೇಕು ನಾನು ವ್ಲಾಗಿಂಗಲ್ಲಿ. ಯಾಕೋ ಬರ್ತಾಯಿಲ್ಲ, ಅದನ್ನು ಕಲಿಯೋಕ್ಕೋಸ್ಕರ ನಾನು ಸ್ವಲ್ಪ ದಿವಸ ಬ್ರೇಕ್ ತೊಗೊಂಡಿದ್ದೆ. ಮತ್ತು ಅದು ರೀಸ್ಟಾರ್ಟ್ ಮಾಡಬೇಕು. ಹಿಂಗೆ ಹಿಡ್ಕೊಂಡು ಹಿಂಗೆ ತಿರುಗಿಸ್ತೀವಲ್ಲ ನಾವು ವ್ಲಾಗಿಂಗಲ್ಲಿ, ಅದನ್ನು ಹ್ಯಾಂಗಲ್ಲು ಕ್ಲೀನಾಗಿ ಯಾವ ನಾನು ಲೆಫ್ಟ್ ಹ್ಯಾಂಡಲ್ಲಿ ವ್ಲಾಗ್ ಮಾಡ್ತೀನಿ, ಯಾವ ಆ್ಯಂಗಲ್ಗೆ ನನ್ನ ಬಾಡಿ ಇಷ್ಟು ಬರಬೇಕು, ಇವಾಗ ಮೈಕ್ ಹಾಕಿದ್ದೀನಲ್ಲ ಅಷ್ಟು ಕಾಣಿಸೋ ಥರ ನಾವು ಮೇಂಟೈನ್ ಮಾಡಬೇಕು. ನಂದು ಏನಾಗ್ಬಿಡುತ್ತೆ, ಇಲ್ಲ ಇಷ್ಟು ಹೋಗ್ಬಿಟ್ಟಿರುತ್ತೆ, ಇಲ್ಲ ಇಷ್ಟು ಬಂದರೆ ಇಷ್ಟು ಹೋಗ್ಬಿಟ್ಟಿರುತ್ತೆ, ಹಿಂಗಾಗುತ್ತೆ. ಅದಕ್ಕೇ ನಾನು ನಿನ್ನೆ ಎಲ್ಲ ಕ್ಲೀನಾಗಿ ಬಂತು, ಇವತ್ತು ಅಲ್ಲೇ ಡಮಾರೋದು ಹ್ಯಾಂಗಲ್ನೇ ಮರ್ತೋಗ್ತಾಯಿದ್ದೀನಿ. ನಾನು ಹ್ಯಾಂಗಲ್ ಅನ್ನೋದೇ ಮರ್ತೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಇವಾಗ ನಾನು ಹ್ಯಾಂಗಲ್ನ ಪ್ರಾಕ್ಟೀಸ್ ಮಾಡಬೇಕು ಇವಾಗ ಮನೇಲಿ ಕೂತ್ಕೊಂಡು. ಅದಕ್ಕೇ ಎಷ್ಟು ಹಿಂಗೆ ಹಿಡ್ಕೊಂಡು ಮಾತಾಡ್ರೆ ಇಲ್ಲಿ ಶೋಲ್ಡ್ರ್ ಪೇಯ್ನ್ ಬರುತ್ತೆ ಅಂತ ಈ ಥರ ಮೊಬೈಲ್ನ ಪ್ಲೇಸ್ ಮಾಡಿಬಿಟ್ಟು ಮಾತಾಡ್ತಾ ಇದ್ದೀನಿ. ನನಗೆ ಈ ಆ್ಯಂಗಲಲ್ಲಿ ವ್ಲಾಗ್ ಮಾಡಿದ್ರೆ ನನ್ನ ಮಾತು ಇದು ಎಲ್ಲ ಕ್ಲೀನಾಗಿ ಕೇಳಿಸ್ತೈತೆ ಅಂದ್ಕೊತೀನಿ ಈ ಮೈಕಿಂದ. ನನಗೆ ಈ ಮೈಕು ತುಂಬ ಕಮ್ಮಿಗೆ ಸಿಗ್ತೈತೆ ಗೈಸ್, 900 ರುಪೀಸಿಗೆ ಈ ಮೈಕ್ ಸಿಗ್ತಾಯಿದೆ. ನಾನು ಇನ್ನೊಂದು ಮಾಮೂಲಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಗಳು ತೊಗೊಳ್ತಾರಲ್ಲ ಆ ಥರ ನೋಡಿದೆ, ಅದು ಔಟ್ ಆಫ್ ದಿ ಬಜೆಟ್ ಇತ್ತು, ಅದಕ್ಕೇ ತೊಗೊಳ್ಲಿಲ್ಲ ಗೈಸ್. ಇಷ್ಟೇ ವಿಷಯ. ಒಂದು ನಿಮಿಷ ಇರ್ರಿ. ನಮ್ಮ CBನ ನೋಡಿ ಗೈಸ್, ಇಲ್ಲಿ ನೋಡಿಲಿ, ಇರೋ ಒಂದು ನಿಮಿಷ. ಗೈಸ್ ಇನ್ನೊಂದೇನು ಗೊತ್ತಾ ಗೈಸ್, ಇದು ಮ್ಯಾಗ್ನೆಟ್. ನನಗೆ ಈ ಮ್ಯಾಗ್ನೆಟ್ದೇ ಖುಷಿಯಾಗಿದೆ. CB ಏನಾರು ಹೇಳ್ತವ? ಏನು ಹೇಳಲ್ವಂತೆ ಗೈಸ್ ಅವಳು. ನನಗೆ ಇವಳದು ಇದೇನಿದೆ ಇಲ್ಲ ನೋಡ್ರಿ, ವೈಟ್ ಬೆಕ್ಕು ಗ್ರೇ ಕಲರ್ ಹಾಕೂತೈತೆ, ಅಷ್ಟು
ಬಿದ್ದು ಒದ್ದಾಡ್ತಾಳೆ ಗೈಸ್ ಇವಳು ಮಣ್ಣಲ್ಲಿ. ಯಾರ ಮನೆಯಲ್ಲಾದ್ರು ಮೇಲ್ ಕಾಡ್ಸಿದ್ರೆ ಪ್ಲೀಸ್ ನನ್ನ ಕಾಮೆಂಟ್ ಹಾಕ್ಬಿಡಿ ಗೈಸ್. ನನ್ನ ಕೈಲಿ ಆಗ್ತಾಯಿಲ್ಲ ಇವಳನ್ನ ನೋಡ್ಲಿಕ್ಕೆ ಈ ಥರ. ಇವಾಗ ಇಲ್ಲಿ ಗೇಟ್ನ ಕ್ಲೋಸ್ ಮಾಡಬೇಕು ನಾವು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ಲೆಟ್ ಮೀಟ್ ಯು ನೆಕ್ಸ್ಟ್ ವ್ಲಾಗನ್ನೇ ನಾಳೆ ವ್ಲಾಗಲ್ಲಿ ಮೀಟೋಣ ಅಂತ ಹೇಳ್ತಾ ಬಾಯ್ ಬಾಯ್ ಗೈಸ್.